ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ಖಾತಾ ಇತ್ತು. ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ಮದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ ಅವರೇ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗೆ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ 10,000 ಕೇಳಿದ್ರು ಒಂದು ಪಟ್ಟಿ ಕೊಡಿ. ಐ ವಿಲ್ ಸಿ ದಟ್ ಇವತ್ತು ಸ್ಟಾಕ್ ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಶಿವಕುಮಾರ್ ಅವರೇ, ಈ ಖಾತಾದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ನಿಮಗೆ ಇದ್ರ ಅಂದಾಜಿಲ್ಲ. ನೀವು ಇದನ್ನ ದಯಮಾಡಿ ಖಾಸಗಿಯಾಗಿ ನಿಮ್ ಶಾಸಕರುಗಳ ಹತ್ರ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ ಮೇಲೆ ನೀವು ಸಮಾಧಾನದಿಂದ ಕೇಳಬೇಕು. ಈ ಖಾತಾದ ಸಮಸ್ಯೆಯನ್ನ ಈ ರಾಜ್ಯದಲ್ಲಿ ಯಾವತ್ತೂ ಇಷ್ಟು ಅನುಭವಿಸ್ತಿಲ್ಲ. ಒಬ್ಬೊಬ್ಬ ಈ ಖಾತೆ ನನ್ನ ಸ್ವಂತ ಜಾಗದ ಖಾತೆ ತಗೊಳ್ಬೇಕು ಅಂತಂದ್ರೆ 10,000 ರೂಪಾಯಿ 20,000 ರೂಪಾಯಿ ನಮ್ ತಾಲೂಕ್ ಆಫೀಸಲ್ಲಿ ಕೊಡಬೇಕು ಅಂತ ಹೇಳಿ ಜನ ನಮ್ ಕಚೇರಿಗಳಿಗೆ ಬಂದು ಕೂತಿದ್ದಾರೆ. ನಿಮ್ಗೆ ಅಂದಾಜಿಲ್ಲ ಇದ್ರದ್ದು. ನೀವು ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದೀರಿ. ಈ ಸರ್ಕಾರ ಹಿಂಗೆ ಅಂತ ಅನ್ಕೊಳ್ಳೋಣ. ಈ ಖಾತಾದ ಸಮಸ್ಯೆ ಇನ್ನು ಬರಲೇ ಇಲ್ಲ, ಖಾತೆಗಳೇ ಕೊಡ್ತಾ ಇಲ್ಲ. ನೋಡ್ರಿ, ಸರ್ವರ್ ಸಮಸ್ಯೆ ಅಂತ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ 10 ಲಕ್ಷ ಖಾತೆ ಇಶ್ಯೂ ಮಾಡಿದ್ವಿ. 10 lakhs ಐ ಆಮ್ ಆನ್ ರೆಕಾರ್ಡ್.